ಸ್ನೇಹಿತರೆ, ನಮ್ಮ ಸೀನಿಯರ್ ಪಾರ್ಟಿಸಿಪೆಂಟ್ ನೇತ್ರಾವತಿ ವಿಜಯಪುರದ ಒಬ್ಬ ಗೃಹಿಣಿ. ಅದಾದ ಮೇಲೆ ಮಾತು ಕಲಿಯುತ್ತಾ ಕಲಿಯುತ್ತಾ ಆ, ತದನಂತರದಲ್ಲಿ ಯೋಗ ಶಿಕ್ಷಕಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲ ಇಲ್ಲ ಫೈನಾನ್ಷಿಯಲಿ ನಾನು ಇನ್ನೊಂಚೂರು ಬೆಳಿಬೇಕು ಅಂತ ಈಗ LIC ಏಜೆಂಟ್ ಆಗ್ಯಾರ. ಅವರ ಸಣ್ಣ ಟ್ರಾನ್ಸ್ಫರ್ಮೇಷನನ್ನು ನಾನು ಗುರುತಿಸ್ತಾ ಇದ್ದೇನೆ. ಒಬ್ಬ ಗೃಹಿಣಿಯಾಗಿದ್ದುಕೊಂಡು ಯೋಗ ಶಿಕ್ಷಕಿಯಾಗಿ ತದನಂತರದಲ್ಲಿ ಯೋಗ ಶಿಕ್ಷಕನ ಜೊತೆಗೆ LIC ಏಜೆಂಟ್ ಆಗಿರುವಂತಹ ನೇತ್ರಾವತಿ ಅವ್ರನ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ನೇತ್ರಾವತಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನೇತ್ರಾವತಿ ಅವರೇ, ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋನ ನೋಡಿ ನಾನು ನೇತ್ರಾವತಿ ಮಾತಾಡ್ದಂಗೆ ಮಾತಾಡಬೇಕು ಅಂದ್ಬಿಟ್ಟು ಒಬ್ರು ಇತ್ತೀಚೆಗೆ ಗೋಲ್ಡ್ ಕಮ್ಯುನಿಟಿ ಸೇರಿದ್ರು. ಆ ಏನನ್ಸತ್ತೆ ಈ ವಿಷಯ ಕೇಳಿದ್ರೆ? ನಮಸ್ತೆ ಸರ್. ಯಾಕಂದ್ರ ಮಾತು ಕಲಿಸಿದಂತ ಗುರುವಿಗೆ ಅಂದ್ರ ನಂದ ಮಾತು ಮಾತನಾಡಲಾರದೆ ಬರದಂತ ಯಾವುದೇ ಮಾತು ಪದಗಳೇ ಬರುತ್ತಿರ್ಲಿಲ್ಲ. ಸುಮ್ನೆ ಕೂಡುದು ಭಯ ಇದ್ರದಿಂದೆ ತುಂಬಿ ಹೋಗಿತ್ತು ನಂದು ಜೀವನ ಎಲ್ಲ. ಒಂದು ಆಶಾ ಕಿರಣ, ಒಂದು ಬೆಳಕಿನ ಕಿರಣದಂತೆ ನೀವು ಗುರುಗಳಾಗಿ ನಂಗೆ ಬಂದಿದ್ದು, ಅದರಿಂದ ಹಂತ ಹಂತವಾಗಿ ಕಲಿತಾ ಹೋಗ್ತಾ ಇರೋದು ತುಂಬಾ ಖುಷಿ ಅನಿಸ್ತ ಸರ್. ಮತ್ತ ಜನಗಳಿಗೂ ಇದನ್ನ ಗುರುತಿಸ್ತಾ ಇದ್ದಾರಲ್ಲ, ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ನಿಮ್ಮ ಆನ್ಲೈನ್ ಅನುಭವ ಹೇಳಿ. ಸರ್, ಆನ್ಲೈನ್ ಅನುಭವ ಅಂದ್ರೆ ನನಗೆ ಈಗ ಫಸ್ಟಿಗೆ ಮುಂದೆ ಜನರು ಕಂಡ್ರೆ ಭಯ ಪಡೋಳು ನಾನು. ಯಾಕಂದ್ರೆ ಗೃಹಿಣಿ ಇದ್ದೆ ಮೂಲತಃ. ನಾನು ಎಜುಕೇಶನ್ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಮಾಡಿದ್ದೆ. ಆದ್ರೆ ಕುಟುಂಬ, ಮಕ್ಕಳು ಇಷ್ಟೇ ನಂದು ಸೀಮಿತ ಆಗಿ ಹೋಗಿತ್ತು. ಯಾಕಂದ್ರೆ ಜನರ ಜೊತೆ ಹೆದರಿಕೆ, ಯಾರ ಜೊತೆ ಒಟ್ಟ ಅಂದ್ರೆ ಕಮ್ಯುನಿಕೇಶನ್ ಮಾಡೋದೇ ಗೊತ್ತಿರ್ಲಿಲ್ಲ ಸರ್ ನನಗೆ. ಯಾಕಂದ್ರೆ ಭಯ, ಯಾಕಂದ್ರೆ ಅವ್ರ ಜನ ಏನ್ ತಪ್ಪು ತಿಳ್ಕೊತಿದ್ರು, ಇವಳು ಮಾತಾಡ್ತಾ ಇಲ್ಲ, ಇವಳು ಸೊಕ್ಕು ಬಾಳ, ಅದು ಬಾಳ, ಹಿಂಗೇನೋ ಜನ ಅವ್ರು ತಮ್ಮ ಮೈಂಡ್ದಾಗ ಏನಿರ್ತಿತ್ತು ಅದೆಲ್ಲ ಮಾತಾಡ್ತಾ ಇದ್ರು. ಆದ್ರೆ ನಾನು ಸುಮ್ನೆ ಗಪ್ಪ ಕೂಡ್ತಿದ್ದೆ. ಹೌದಲ್ಲ, ನಾನು ಮಾತನಾಡುವ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಇದ್ರ ಪದೇ ಪದೇ ಹೇಳ್ತಿರ್ತಾರಲ್ಲ, ಅದು ಇವಾಗ ನನಗೆ ಗೊತ್ತಾಗ್ತದೆ ಸರ್. ಯಾಕಂದ್ರೆ ಸುಮ್ ಕೂತ್ರೆ ಅವ್ರು ಅನ್ನವ್ರೇ ಇಲ್ಲ ಸರ್. ಮಾತನಾಡಕ್ ಅವ್ರು ಮಾತಾಡೋ ಮುಂದೆ ನಾ ಸುಮ್ನೆ ಕೂತ್ರ ಅದಕ್ಕೆ ರೆಸ್ಪಾನ್ಸ್ ಹಂಗಾಗ್ತಿತ್ತಲ್ಲ. ಇವಾಗ ಅದು ಕರೆಕ್ಟ್ ಆಗಿ ನಾ ಕರೆಕ್ಷನ್ ಮಾಡ್ಕೊಂಡಿನಿ ಸರ್. ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತಾಡಬೇಕು, ಯಾವ ತರ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ಬೇಕು ಅನ್ನೋದು ಕಲ್ತ್ಕೊಂಡಿನಿ ಸರ್. ಇವಾಗ ತುಂಬಾ ಈಗ ಎಲ್ಲೇ ಹೋಗಲಕ್ಕ ನನಗೆ ಒಂದು ರೆಸ್ಪಾನ್ಸ್, ನನಗೊಂದು ನನ್ನದೇ ಆದಂತ ಒಂದು ಗೌರವ ಸಿಗ್ತಾ ಇದೆ ಸರ್. ನಾನು ಹೇಳ್ತೀನಿ ನೋಡ್ರಿ, ಸ್ಪೀಕಿಂಗ್ ಸ್ಕಿಲ್ಸ್ ಕಲ್ತ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಮತ್ತೆ ಭಯಗಳು ದೂರ ಹೋಗುತ್ತೆ ಅಂತೀನಿ. ನೀವೇನಂತೀರಿ? ಹೌದು ಸರ್. ಈಗ ಯಾಕಂದ್ರೆ ಒಬ್ಬ ರೋಗಿಗೆ ಮಾತ್ರೆ ಕೊಟ್ಟ ಬಳಕ ಹೆಂಗ್ ರೋಗ ವಾಸಿ ಆಗ್ತದಲ್ಲ, ಹಾಗ ಭಯ ಮತ್ತ ಭಯದಿಂದ ತುಂಬಿರುವಂತ ಮಾತುಗಳು ಬರ್ಲಾರ್ದಂತ ಅಂತ ಸ್ಥಿತಿಯಲ್ಲಿ ನನಗ ಒಂದು ಮಾರ್ಗದರ್ಶನ, ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತಾರಲ್ಲ, ಅನ್ಲಿಮಿಟೆಡ್, ಇವೆಲ್ಲ ಸಿಗುದ್ರಿಂದ ನನಗೆ ಏನ್ ಅನಿಸ್ತಂದ್ರ ನನ್ನಲ್ಲಿ ಇರುವಂತ ಆತ್ಮವಿಶ್ವಾಸ ಹೆಚ್ಚಿಗೆ ಐತಿ ಸರ್. ಆತ್ಮವಿಶ್ವಾಸ ಹೆಚ್ಚಿಗೆ ಆದಂಗ ಹೌದು ನಾನು ಮಾತಾಡ್ಬೋದು, 4 ಜನರ ಜೊತೆ ಬೆರಿಬಹುದು, ಹೌದು ನಂದು ಹೆಲ್ತ್ ನಾನು ಚೆನ್ನಾಗಿ ಇಟ್ಕೋಬಹುದು ಯೋಗದಿಂದ ಟ್ರೈನಿಂಗ್ ತಗೊಂಡೆ ಸರ್. ಅದರಿಂದ ಏನಾಯ್ತು, LIC ನಾನು ಏನಾರು ಒಂದ್ ಸ್ವಲ್ಪ ಫೈನಾನ್ಸಿಯಲ್ ಇಂಪ್ರೂವ್ ಆಗ್ಬೇಕಲ್ಲ, ಇಷ್ಟೇ ಬಿಟ್ರೆ ಹೆಂಗೆ, ಇನ್ನೊಂದ್ ಜರ ಬೆಳಿಬೇಕಾದ್ರೆ ಏನಾರು ಫೈನಾನ್ಸಿಯಲ್ ಬೇಕಲ್ಲ ಅಂತೇಳಿ ಮತ್ತೊಂದು ಸ್ಟೆಪ್ ಇಟ್ಟೆ ಸರ್. ಹಿಂಗಾಗಿ ನಾನು ಆತ್ಮವಿಶ್ವಾಸ ತುಂಬಾ ನನಗ ಕನ್ಫರ್ಮ್ ಆಗಿದೆ ಸರ್. ಓಕೆ, ನೀವು ವಿಜಯಪುರದವರು. ನಾವು 3 ಡೇಸ್ ಕ್ಯಾಂಪ್ ಮಾಡಿದಾಗ ಒಬ್ಬಳೇ ಮಹಿಳೆ ಫಸ್ಟ್ ಟೈಮು ಬಸ್ ಹತ್ಕೊಂಡು ಬಂದ್ರಿ, ದೇವನಹಳ್ಳಿಗೆ ಬಂದ್ರಿ, 3 ದಿನದ ಕ್ಯಾಂಪ್ ಅಟೆಂಡ್ ಮಾಡಿದ್ರಿ. ಆ ಅನುಭವ ಹೇಗಿತ್ತು? ಸರ್, ಆ ಅನುಭವ ಏನ್ ಕೇಳ್ತೀರಿ ಸರ್. ಯಾಕಂದ್ರೆ ನಾನು ಎಂದು ಬೆಂಗಳೂರೇ ನೋಡ್ದವಳಲ್ಲ ಸರ್. ನಾನು ಬಿಜಾಪುರ ಬಿಟ್ರೆ, ಇಲ್ಲಿ ಹಳ್ಳಿಯೆಲ್ಲ ಸುತ್ತಮುತ್ತ ಬಿಟ್ರೆ ಎಂದು ಬೆಂಗಳೂರೇ ನೋಡಿಲ್ಲ. ಆದ್ರೆ ಕೇಳಿದ್ದು ಓದಿದ್ದು ಎಲ್ಲ. ಆದ್ರೆ ಬೇರೆಯವ್ರು ಅಂದ್ರೆ ನಾನು ಫಸ್ಟ್ ಟೈಮ್ ಒಬ್ಬಳೇ ಟ್ರಾವೆಲಿಂಗ್ ಮಾಡ್ತು, ಫ್ಯಾಮಿಲಿ ಜೊತೆ ಆ ಕಡೆ ಈ ಕಡೆ ಹೋಗಿದ್ದೆ. ಆದ್ರೆ ನಾನು ಫಸ್ಟ್ ಟೈಮ್ ಟ್ರಾವೆಲಿಂಗ್ ಮಾಡ್ಕೊಂಡು ಅಲ್ಲಿ ಬರುದು ಏನಂದ್ರೆ ಒಂದೇ ಮಾತು ನನಗೆ, ಏನಾರೇ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು, ಏನಾರೇ ಕಲಿಬೇಕು ಅನ್ನೋದು ಒಂದೇ ಕಿವಿಯಲ್ಲಿ ನನಗೆ ಗುಮಿಗುಡ್ತಿತ್ತು. ಆದ್ರೆ ನಿಮ್ಮ ಮಾತುಗಳು, ನಿಮ್ಮದು ಇದು ನಮ್ಗ ಮೇಡಮ್ ಅವರು ಒಂದೇ ಒಂದು ಸಲಹೆ, ನಾನು ಭಯ ಹೋಗ್ಲಾಡ್ಸಲಿಕ್ಕೆ ಒಂದೇ ಒಂದು ಇದು ಸೂಚನೆ ಕೊಟ್ರು. ಮೇಡಮ್ ಅವ್ರು, ನಾನು ಒಬ್ಬಳೇ ಹೆಂಗ್ ಬರೋದು, ನಾನು ಅಲ್ಲಿ ಬಂದ್ರೆ ನಾನು ಒಬ್ಬಳೇ ಇರೋದು ಹೆಂಗ್ ಆಗ್ತದ, ಏನಾರೇ ವ್ಯವಸ್ಥೆ ಹಿಂಗೆಲ್ಲ ಕೇಳಿದ್ರ, ಅವ್ರು ಮೇಡಮ್ ಏನ್ ಹೇಳಿದ್ರ ಗೊತ್ತಾ ನನಗೆ? ಮೇಡಮ್ ಅಂದ್ರ ಯಾರಂದ್ರ ನನಗೆ ಸರ್ ಅವ್ರ ಪತ್ನಿಯವರು. ಯಾಕಂದ್ರ ಅವ್ರು ಮಾತಾಜಿನಿ ಅಂತ ಹೇಳಿ ಕರಿತೀನಿ ನಾನು ಪ್ರೀತಿಯಿಂದ. ಯಾಕಂದ್ರ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನನಗೆ, ಯಾರು ಬರ್ಲಿಕ್ ಬಿಡಲ್ಲಕ್ರಿ ಮೇಡಮ್, ನಾನು ಬರ್ತೀನಿ ಬರ್ರಿ ಸ್ವತಃ ಅಂತ ಹೇಳಿ ಎಷ್ಟು ಧೈರ್ಯದಿಂದ ಹೇಳಿದ್ರಲ್ಲ. ಅವಾಗ ನಾನು ಫುಲ್ ಆತ್ಮವಿಶ್ವಾಸ, ಯಾಕಂದ್ರೆ ನನ್ ಫುಲ್ ಕಾನ್ಫಿಡೆನ್ಸ್ ಬಂತು. ಹೌದು, ನನ್ ಜೊತೆ ಇದಾರ, ನಾನು ಏನಾರ ಕಲಿಬೇಕು ಅನ್ನೋದು ನನಗ ಅದು ಮ್ಯಾಚ್ ಆಯ್ತು. ನಾ ಒಟ್ಟ ಭಯ ಇಲ್ಲಾರ್ದೆ ಬಂದ್ಬಿಟ್ಟಿನಿ ಸರ್. ಇಳಿದು ಬಿಟ್ಟೆ, ಇಳಿದುಗಳಿಂದ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರಿ.
ಎಲ್ಲಾ ಇದು ಮಾಡಿ ಒಂದ್ ಹಂತ ತಲುಪದೆ. ಅಲ್ಲೆಲ್ಲ ಎಷ್ಟು ಖುಷಿ ಐತಂದ್ರ ನನಗೆ ಅಲ್ಲಿ ನೋಡಿದ ವಾತಾವರಣ ಅಂತೂ ಇನ್ನ ಕಣ್ಣು ಮುಂದೆ ಬರ್ತಾ ಇದೆ ಸರ್. ತುಂಬಾ ಖುಷಿ ಅನಿಸ್ತದ ನನಗೆ. ಏನಾರ ಹೌದಲ್ಲ ಒಂದ್ ದಿನಕ್ಕೆ ಒಂದ್ಸಾರಿ ಆಗಲಕ್ಕೆ ನಾನು ನೆನಪು ಮಾಡ್ಕೋತೀನಿ ಸರ್ ಅದು, ಆ ಖುಷಿ ಹೌದೇನ್ರಿ? ನನಗೆ. ಈಗ ಆಗ್ಲೇ ಸುಮಾರು 5-6 ತಿಂಗಳ ಮೇಲಾಗಿದೆ ನೀವು ಬಂದು, ಅಂದ್ರೂ ನೆನ್ಸ್ಕೊತಾನೆ ಇರ್ತೀರಿ ಅಂದ್ರೆ. ಆ ಜೊತೆಗೆ ಮೈಕ್ ಫಸ್ಟ್ ಟೈಮ್ ಇಟ್ಕೊಂಡ್ರಿ ಅನ್ಸುತ್ತೆ, ಹೆಂಗ ಅನ್ನಿಸ್ತು? ಹೌದು ಸರ್, ಮೈಕ್ ಫಸ್ಟ್ ಏನ ಗನ್ ನೋಡ್ದಕ್ರಿ ಯಾಕೆ ಭಯ ಅನಿಸ್ತದಲ್ಲ ಹಂಗ ಅನಿಸ್ತಿತ್ತು. ಗನ್ ನೋಡ್ದಂಗ ಅನ್ನಿಸ್ತೇನ್ರಿ? ಹೌದು ಸರ್, ತುಂಬಾ ಭಯ ಅನಿಸ್ತಿತ್ತು ಇಷ್ಟು ಜನರ. ಯಾಕಂದ್ರೆ ನಾನು ಕಮ್ಯುನಿಕೇಶನ್ ಅಂದ್ರ ಈಗ ಬಾಯ್ಸ್ ಜೊತೆ ಕಮ್ಯುನಿಕೇಶನ್ ಇರ್ಲಿಲ್ಲ ಸರ್, ನನ್ಗೊಂದ್ ಸ್ವಲ್ಪ ಅಳಕಿತ್ತು. ಬರೀ ಲೇಡೀಸ್ ಜೊತೆನೆ ಹೆಚ್ಚಿರೋದ್ರಿಂದ, ಯಾಕಂದ್ರೆ ಒಂದ್ ಸ್ವಲ್ಪ ಅಳಕಿರ್ತಿತ್ತು. ಆದ್ರೆ ನೀವು ಅದು ಭಯನೂ ಹೋಗಿಸ್ಬಿಟ್ರಿ ಸರ್. ಇಲ್ಲ ಇಲ್ಲ ಅಂತೇಳಿ ಎಲ್ಲಾ ನನಗೆ, ಯಾಕಂದ್ರೆ ನನ್ನ ನನ್ನ ರೋಗಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದು ನೀವು ಕೊಟ್ಕೋತ ಹೊಂಟ್ರಿ ಸರ್, ಹಂತವಾಗಿ ಎಲ್ಲಾ ಕೊಡೋದ್ರಿಂದ 3 ದಿವಸದೊಳಗೆ ನಾನು ನಾರ್ಮಲ್ಲೇ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಡೈಲಿ ಇವು ಕ್ಲಾಸ್ ಕೇಳೋದ್ರಿಂದ ಪೂರ್ತಿ ನಾರ್ಮಲ್ ಆಗಿದ್ದೀನಿ ಸರ್. ತುಂಬಾ ಖುಷಿ ಈಗ ಈಗ ಹೊಸ್ದಾಗಿ ಸೇರ್ಕೋಬೇಕು ಅನ್ನೋರ್ಗೆ ಏನ್ ಅವ್ರಿಗೆ ಸಲಹೆ ಕೊಡ್ತೀರಾ? ಯಾಕೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಕ್ಲಾಸಿಗೆ ಬರ್ಬೇಕು ಅವರು? ಸರ್, ಅವರು ಈಗ ನಾವು ಎಷ್ಟೇ ವೃತ್ತಿಯಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಸ್ಥಾನದಲ್ಲಿ, ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ಒಂದು ಕಮ್ಯುನಿಕೇಶನ್ ಬೇಕಂದ್ರ, ಅಂದ್ರೆ ಜೀವನದಾಗ ಕಲಿಕೆ ಅನ್ನೋದು ನಿರಂತರ ಇರ್ತದೆ ಸರ್. ಈಗ ನನಗೆ ಏಜ್ ಆಗ್ಯಾವ, ನಂದು ರಿಟೈರ್ಮೆಂಟ್ ಆಯ್ತು, ಏನೇನೋ ಒಂದು ಕೆಲವೊಂದು ಕಲ್ಪನೆಗಳು ಇರ್ತಾವ. ಯಾವಾಗಲೂ ಮನುಷ್ಯನ ಹಂತ ಕಲಿಬೇಕು ಅನ್ನೋದು ಸಾಯುತ್ತಾನೆ ಇರ್ತದ ಸರ್. ಅದಕ್ಕೆ ಅವ್ರು ಯಾವುದೇ ಅಂತಿರ್ಲಿ, ಅವರು ಬೆಳವಣಿಗೆ ಉತ್ತಮ ಒಂದು ಇನ್ನೊಂದ್ ಚೂರು ತಮ್ಮಲ್ಲಿ ಬೆಳವಣಿಗೆ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ ಅವ್ರ ಕ್ಲಾಸ್ ಕೇಳ್ಬೇಕು ಅಂತ ಹೇಳಿ ಸೇರ್ಕೋಬೇಕಂತ ಹೇಳಿ ನಾ ಅನಿಸ್ತೀನಿ, ಏನಾರ ಅಭಿವೃದ್ಧಿ ಆಗ್ಬೇಕಾದ್ರೆ. ಆಯ್ತು, ನಿಮ್ ಮುಖ ನೋಡಿದ್ರೆ ನಗ್ನಗ್ತಾ ಮಾತಾಡ್ತಾರೆ ಅಂತೀರಲ್ಲ, ಹೆಂಗ್ ಸಾಧ್ಯ ಆಯ್ತಿದು? ಸರ್ ಅದೇ ಹೇಳಲ್ಲ, ಭಯ ಹೋದ ಬಳಕ ಮನುಷ್ಯನಲ್ಲಿ ಏನು ಒಂದು ಭಯ ಮತ್ತೆ ಅದು ಆತ್ಮವಿಶ್ವಾಸ ಇಲ್ಲಿ ಕೊರತೆಯಿಂದನೇ ಮನುಷ್ಯ ಯಾವಾಗಲೂ ಮುದುರ್ಕೊಂಡು ಕುಂದ್ರೋದಿರ್ತದೆ ಸರ್. ಅದೇ ನಾವು ಹಾಕಿದಿರಲ್ಲ ಸರ್, ಒಂದು ಆತ್ಮವಿಶ್ವಾಸ. ಹೌದು, ನಾನು ಏನಾದರೂ ಮಾಡಬಲ್ಲೆ ಅನ್ನೋದು ಒಂದು ಆತ್ಮವಿಶ್ವಾಸ ಯಾವಾಗ ಬರ್ತದ, ಮನುಷ್ಯ ತಾನಾಗಿ ಹೂವಿನಂಗ ಅರಳು ಬಿಡ್ತದ ಸರ್. ನನಗೆ ಅದು ಅನಿಸಿದ ಅನುಭವ. ಆ, ತುಂಬಾ ಸಂತೋಷ, ಖುಷಿ ಆಯ್ತು. ಹೀಗೆ ನಗ್ನಗ್ತಾ ಇರಿ. ಆ? ಅದು ಯಾವಾಗ್ಲೂ ನಾವು ನಗು ನಗುತ್ತಾ ನಲಿ ನಲಿ ಅಂತೀವಿ ಅಲ್ವೇ? ಹೌದು ಸರ್, ಗುಡ್. ಅದುವೇ ಜೀವನ. ಅಷ್ಟೇ ನಗುತ್ತಾ ಖುಷಿಯಾಗಿರ್ಬೇಕು. ಎಸ್, ಥ್ಯಾಂಕ್ ಯು ನೇತ್ರಾವತಿ. ನಮ್ಮ ಜೊತೆ ಹರಿಪ್ರಸಾದ್, ಮ್ಯಾಗ್ನಮ್ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್, ಒಂದು ಬ್ರೀಫ್ ಆಗಿ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳಿ. ನನ್ನ ಅನುಭವ ಅಂತಂದ್ರೆ ಸರ್, ಸುಮಾರು 1 ವರ್ಷದ ಹಿಂದೆ ಬಂದಿರುವಂತದ್ದು. ಬಂದ ತಕ್ಷಣ ಇಲ್ಲ ಒಂದ್ ಕಡೆ ಅಳಕಿತ್ತು ನನಗೆ. ಅಳಕಿದ್ದಂತ ಸಂದರ್ಭದಲ್ಲಿ ಜಯಪ್ರಕಾಶ್ ನಾಗೇಂದ್ರ ಸರ್ ಹತ್ರ ಮಾತಾಡಿದೆ. ಅದೆಲ್ಲೋ ನನ್ನ ಅಳಕನ್ನ ಕಂಡಿಡಿದು ತಕ್ಷಣ ಅವ್ರ ಹೇಳಿದ್ರು, ಓ ಇಂಥ ರೀತಿಯಿಂದ ನಿಮ್ಗೆ ಇದಾಗ್ತಿದೆ, ಈ ಒಂದು ಅಳಕು ಉಂಟಾಗ್ತದೆ, ಒಳಗಡೆ ಭಯ ಉಂಟಾಗ್ತಿದೆ ಅಂತಕ್ಕಂತ ಹೇಳಿದ್ರು. ಅಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಅಲ್ಲಿಂದ ನನ್ನ ಪಯಣ ಶುರುವಾಯಿತು. ಏನೋ ಒಂದು ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಹಾದಿ ಅಂತ ಹೇಳ್ತೀವಲ್ಲ, ಆ ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಂದು 1 ವರ್ಷದ ಹಿಂದೆ. ಅಲ್ಲಿಂದ ಪಯಣ ಶುರುವಾಗಿ ಒಂದೊಂದೇ ಕ್ಷಣ ಅಲ್ಲಿಂದ ಮಾತಾಡೋದನ್ನ ಕಲಿತೆ. ಒಂದು ಕ್ಯಾಮ್ರಾ ಇಟ್ಕೊಳ್ಳೋದನ್ನ, ಕ್ಯಾಮ್ರಾ ಮುಂದೆ ಮಾತಾಡುವುದನ್ನ ಕಲಿತೆ. ತದನಂತರ ಒಂದು ಹೇಗೆ ಇನ್ನೊಬ್ಬರ ಹತ್ರ ಕಮ್ಯುನಿಕೇಶನ್ ಹೇಗ್ ಮಾತಾಡೋದಂತ ಒಂದಷ್ಟು ಅಂಶಗಳು ತೊಂದರೆಗಳಾಗ್ತಿದ್ವು, ಅವನ್ನ ಕಲ್ತ್ಕೊಂಡ್ಬಿಟ್ಟೆ. ಇನ್ನೊಂದೇನಂತಂದ್ರೆ, ನನ್ನ ಡ್ರೆಸ್ ಸೆನ್ಸ್ ಅನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ನನ್ನ ಬಾಡಿ ಲ್ಯಾಂಗ್ವೇಜ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ನನ್ನ ಒಂದು ಮಾತಿನ ಶೈಲಿಯನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಮಾತಾಡ್ಬೇಕಾದ್ರೆ ಪದಗಳನ್ನ ಹೇಗ್ ಬಳಸ್ಬೇಕು, ಆ ಧ್ವನಿ ಏರಿರುತ್ತೆ ಹೆಂಗಿರ್ಬೇಕಂತ ಕಲ್ತ್ಕೊಂಡ್ಬಿಟ್ಟೆ. ಅದ್ರ ಜೊತೆಗೆ ಪುಸ್ತಕಗಳನ್ನ ಹೇಗ್ ಓದುವಂತ ಕಲೆ, ಅದಷ್ಟು ಓದ್ತಿರ್ಲಿಲ್ಲ ನಾನು, ಓದುವಂತ ಕಲೆಯನ್ನು ಬೆಳೆಸ್ಕೊಂಡ್ಬಿಟ್ಟೆ. ಹಾಗೆ ಅದ್ರ ಜೊತೆ ಒಂದು ಜಯಪ್ರಕಾಶ್ ನಾಗತಿಯನ್ನ ನೋಡ್ತಾ ಮಾತಾಡ್ಬೇಕಾದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಬಳಸ್ಬೇಕು, ಒಂದು ಭಾವಪೂರ್ಣವಾಗಿ ಹೇಗ್ ಮಾತಾಡಬೇಕು. ಅವರೇ ಹೇಳಿದಂಗೆ ಮೈಂಡು ಮತ್ತು ಮೆದುಳು ಮತ್ತು ಹೃದಯ ಮಧ್ಯೆ ಒಂದು ಮಾತಂತಕ್ಕಂಥದ್ದು ಇರಬೇಕಾಗುತ್ತೆ. ಅದು ಬುದ್ಧಿನ ಜೊತೆಗೆ ಇರಬೇಕು, ಹೃದಯನ ಇರ್ಬೇಕು. ಮಾತು ಮಧ್ಯದಲ್ಲಿ ಅದರ ನಡುವೆ ಮಾತು ಬಂದಂತ ಸಂದರ್ಭದಲ್ಲಿ ಮಾತು ಹೆಂಗ್ ಮಾತಾಡಬೇಕು, ಅದ್ 4 ಜನಕ್ಕೆ ತಲುಪುತ್ತೆ, ಅದು ನಾವು ಅಟ್ರಾಕ್ಟಿವ್ ಆಗ್ತೇವೆ, ಆಗ ನಮ್ಮ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳಿದ್ರು. ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸ್ವಲ್ಪ ಅವ್ರ ಜೊತೆ ಒಡನಾಟ, ನಾನು ಪರಶುಮಣಿ ಅಂತ ಹೇಳಿದಂಗೆ ಒಡನಾಟ ಕಲ್ತ್ಕೊಂಡ ತಕ್ಷಣ ಸ್ವಲ್ಪ ನನಗೆಲ್ಲ ಒಂದು ನೀವು ಸರ್ ಬದಲಾಗಿದ್ದೀರಿ ನೀವು ಅಂತಕ್ಕಂಥ ಮಾತನ್ನ ಹೆದರಿನ ವ್ಯಕ್ತಿ ಹೇಳಿದಾಗ ಅದು ನಂಗೆ ಗೊತ್ತಾಗ್ತದೆ, ಓ ನಾನು ಬದಲಾಗ್ತಾ ಇದ್ದೀನಿ ಅಂತ. ನನಗೆ ಗೊತ್ತಿಲ್ಲ ನಾನು ಬದಲಾಗ್ತಾ ಇದ್ದೀನಿ ಅಂತಕ್ಕಂಥದ್ದು ಒಂದು. ಅದೇ ರೀತಿಯಲ್ಲಿ ನಾವು ಆನ್ಲೈನ್ ಕ್ಲಾಸ್ ಹೋದಂತ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಅನೇಕ ರೀತಿಯ ಅನುಭವಗಳು, ನನ್ನ
ಮಾತುಗಳನ್ನೇ ನಾನು ಕೇಳುವಂಥದ್ದು. ಇಲ್ಲಿ ನಾನು ಈ ತಿಳುವಳಿಕೆಗಳು ಮಾಡ್ತಿದ್ನಲ್ಲ ಅಂತಕ್ಕಂಥ ನನಗೆ ನನ್ನಿಂದಲೇ ನಾನು ಕಲಿಯುವಂಥದ್ದು. ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಒಂದಷ್ಟು ಕಲ್ತಿದೆ. ನನ್ನಿಂದ ನಾನು ಒಂದು ಕಲಿತೆ. ಆನ್ಲೈನ್ ಪಾರ್ಟಿಸಿಪೇಟ್ ಬಂದಂತ ಸಂದರ್ಭದಲ್ಲಿ ಒಂದು ನೇತ್ರಾವತಿ ಮಾತಾಡುವಂತ ಸಂದರ್ಭದಲ್ಲಿ ಅವರ ನಗು ಮುಖದಿಂದ ಹೇಗ್ ಮಾತಾಡ್ಬೇಕು ಅಂತಕ್ಕಂಥದ್ದು ಆಗಿರ್ಬೋದು, ಸರಾಗವಾಗಿ ಶಿವಶಂಕರ್ ಅವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತಕ್ಕಂಥದ್ದು, ಧ್ವನಿ ಏರಿಳಿತದ ಮೂಲಕ ಮುರಳೀಧರ್ ಸರ್ ಹತ್ರ ಹೇಗ್ ಮಾತಾಡ್ಬೇಕು, ಒಂದು ಹೋರಾಟದ ಹಾದಿ ಹೇಗಿರ್ಬೇಕು ಅಂತ ಬಸವರಾಜ್ ದಿಂಡೂರ್ ಅವರ ಹತ್ರ ಆಗಿರ್ಬೋದು. ಒಟ್ಟಾರೆ ಅವರವರ ಒಂದು ಮಾತಿನ ಶೈಲಿ, ಇನ್ನೊಂದು ರೀತಿಯಲ್ಲಿ ಅವರ ಭಾವನಾತ್ಮಕ ಮತ್ತು ವ್ಯಕ್ತಿತ್ವ ಹೇಗಿದೆ ಅಂತಕ್ಕಂಥ ವ್ಯಕ್ತಿತ್ವದ ಅಳವಡಿಕೆ. ಈ ರೀತಿಯಲ್ಲಿ ನನ್ನ ಮಾತು ಡೆವಲಪ್ಮೆಂಟ್ ಆಯ್ತು, ನನ್ನ ವ್ಯಕ್ತಿತ್ವ ಡೆವಲಪ್ಮೆಂಟ್ ಆಯ್ತು, ನನ್ನ ಬರಹ ಡೆವಲಪ್ಮೆಂಟ್ ಆಯ್ತು, ನನ್ನ ಓದಿನ ಶೈಲಿ ಡೆವಲಪ್ಮೆಂಟ್ ಆಯ್ತು. ಒಟ್ಟಾರೆ ನನ್ನ ಒಂದು ರೂಪ ಸ್ವರೂಪ ಅಂತಕ್ಕಂಥದ್ದು ಕಲ್ಲಾಗಿರುವಂತದ್ದು ಶಿಲೆ ಆಗ್ಬೇಕಾದ್ರೆ ಎಷ್ಟು ಪೆಟ್ಟುಗಳು ತಿನ್ನಬೇಕು, ಅದಕ್ಕೆ ಏನ್ ರೂಪ ಕೊಡಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲದಂತೆ ಶಿಲಾರೂಪವನ್ನು ಪಡಿತಿದ್ದೀನಿ. ಇನ್ನ ಪಡಿಬೇಕಾಗಿದೆ, ಈಗ ಆಗಿಲ್ಲ, ಬಟ್ ಆಗ್ಬೇಕು ಅಂತಕ್ಕಂಥದ್ದು. ಈ ರೀತಿಯಲ್ಲಿ 3 days ಕ್ಯಾಂಪ್ ಹೋದಂತ ಸಂದರ್ಭದಲ್ಲಿ ಒಂದು ರೀತಿಯ ಅನುಭವ, 1 day ಕ್ಯಾಂಪ್ ಬಂದಂತ ರೀತಿಯಲ್ಲಿ ಅನುಭವ, 2 days ಕ್ಯಾಂಪ್ ಬಂದಂತ ರೀತಿಯಲ್ಲಿ ಒಂದು ಅನುಭವ, ಒಂದು ರೀತಿಯಲ್ಲಿ ಆಫ್ಲೈನ್ ಹೋದಂತ ಸಂದರ್ಭದಲ್ಲಿ ಆನ್ಲೈನ್ ಅಟೆಂಡ್ ಆದಂತ ಸಂದರ್ಭದಲ್ಲಿ ಒಂದು ರೀತಿಯ ಅನುಭವ, ಈ ರೀತಿಯಲ್ಲಿ 2 days ಮಾಸ್ಟರ್ ಕ್ಲಾಸ್ ಬಂದಂತ ಒಂದು ರೀತಿಯ ಅನುಭವ. ಈಗ ಏನು ಒಂದಲ್ಲ ಎರಡಲ್ಲ, ಸುಮಾರು 100 ಅನುಭವಗಳು ಹೇಳ್ಬೋದು. ಆ ಎಲ್ಲಾ ಅನುಭವಗಳು ನನ್ನಲ್ಲಿ ಇದಾವೆ. ಹೇಳ್ಬೋದು, ಆ ಎಲ್ಲಾ ಅನುಭವಗಳಿಂದ ನಾನು ಒಂದು ಶಕ್ತಿ ಸಾಮರ್ಥ್ಯ ರೂಪುಗೊಂಡು ಒಂದು ಈಗ ಮಾತಾಡ್ತಿದ್ದೀನಿ ಅಂತಂದ್ರೆ ಅವೆಲ್ಲದರ ಒಂದು ಅನುಭವದ ಒಂದು ಆಳ, ಅಗಲ, ಎತ್ತರ ಏನಾದ್ರು ಹೇಳ್ಬೋದು ಅಂತಕ್ಕಂಥದ್ದು ಹೇಳ್ತೀನಿ ಸರ್. ಧನ್ಯವಾದಗಳು. ಓಕೆ, ಗುಡ್. ನಮ್ಮ ಯೋಗ ಶಿಕ್ಷಕರಾದ ಬಿಂದು ಮಾಧವ ಅವರು ಏನ್ ಹೇಳ್ತಾರೆ ನೋಡೋಣ. ಎಸ್, ಬಿಂದು ಮಾಧವ ಅವರೇ. ಹಾ, ಹೇಳಿ. ಮೊದಲು ಈಗ ಒಂದು ಕೋವಿಡ್ ಪೂರ್ವದಲ್ಲಿ ಹೇಳಿ. ಸ್ಪ್ರಿಂಗ್ಸ್ ಹೋಟೆಲ್ ಒನ್ ಡೇ 1 ದಿವಸದ ವರ್ಕ್ಶಾಪ್ ಮಾಡಿದ್ರಿ ತಾವು. ಹೌದು. ಆ ವರ್ಕ್ಶಾಪ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ನೀವು ಕಲಿಸ್ಕೊಟ್ರಿ. ಅಂಡ್ ಸ್ಟೇಜ್ ಪ್ಲೇಯರ್ ಅಂತೂ ಇರ್ಲಿಲ್ಲ, ಆದ್ರೆ ಫಸ್ಟ್ ಬಂದ ತಕ್ಷಣ ಅಲ್ಲಿ ಯೋಗ ಕಲ್ಸಕ್ಕೇನೆ ಸ್ಟಾರ್ಟ್ ಮಾಡ್ಬಿಟ್ರಿ. ಅದನ್ನೂ ಮಾಡಿದೆ. ಆಮೇಲೆ ಸ್ಪೀಚು ಮಾಡಿದ್ರಿ, ಅದನ್ನೂ ಮಾಡಿದೆ. ಆಮೇಲೆ ಅದು ಹೆಚ್ಚಾಗಿ ಏನಂತಂದ್ರೆ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಅದು ತುಂಬಾ ಬೇಗ ಡೆವಲಪ್ಮೆಂಟ್, ಎಲ್ರು ಡೆವಲಪ್ ಆದ್ರು ಅವತ್ತು. ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ 2-3 ನಾವೇ ಕ್ರಿಯೇಟ್ ಮಾಡಿ ಆ ಸ್ಪಾಟ್ ಅಲ್ಲಿ ಮಾಡೋ ಅಂತ ನಾಟಕಗಳನ್ನು ಆಡ್ಸಿದ್ರಿ. ಅವಾಗ ನನ್ಗೇನಾಯ್ತು ಅಂದ್ರೆ ಫುಲ್ ಫ್ರೀ ಆಗ್ಬಿಟ್ಟೆ. ಸ್ವಲ್ಪ ಇದು ಇತ್ತು, ಸ್ವಲ್ಪ ಈ ಕಮ್ಯುನಿಕೇಶನ್ ಸ್ಕಿಲ್ ಅಂತಿರಲ್ಲ, ಅದು ಸ್ವಲ್ಪ ಇದು ಇತ್ತು. ಹೇಳ್ಕೊಳ್ಳೋದು ನಿಂತಾಗ ಯಾವುದು ಏನು ಎತ್ತ ಅಂತ ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲ ಕ್ಲಿಯರ್ ಆಗೋಯ್ತು. ಆಮೇಲೆ ತಿರ್ಗಾ ಅದಾದ್ಮೇಲೆ ವಿದ್ಯಾಭವನದಲ್ಲಿ ಒಂದ್ಸರ್ತಿ, ಭಾರತೀಯ ವಿದ್ಯಾಭವನದಲ್ಲಿ ಒಂದ್ಸರ್ತಿ ಸ್ಟೇಜ್ ಕೊಟ್ಟಿದ್ರಿ 3 minutes. ಆಮೇಲೆ ಇಲ್ಲಿ 2 ದಿವಸ ಮನೆ ಹತ್ರ, 2 ದಿವಸ ನಿಮ್ಮ ಆಫೀಸ್ ಹತ್ರ 2 ದಿವಸ ಟ್ರೈನಿಂಗು ಮಾಡಿಸಿದ್ರಿ. 2 ದಿವಸ ಟ್ರೈನಿಂಗ್ ಅಲ್ಲೂ ಕೂಡ ಅಷ್ಟೇ, ನಮ್ಗೆ ಯಾಕೆ ಮಾತಾಡಬೇಕು, ಏನು ಬಾಡಿ ಲ್ಯಾಂಗ್ವೇಜ್ ಏನು, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ರಿ. ಅದು ನನಗೆ ಬಹಳ ಇಷ್ಟ ಆಯ್ತು. ಇದಲ್ದೇನೆ ನನಗೆ ಮೇನ್ ಏನಂದ್ರೆ ಸಣ್ಣ ಪ್ರಾಬ್ಲಮ್ ಏನಂದ್ರೆ, ನಾನು ಹೋಗಿ ನಿಂತಾಗ ನಾ ಏನು ಮಾತಾಡ್ಬೇಕು ಅನ್ಕೊಂಡ ಮರು ಬಂದ್ಬಿಡ್ತದೆ. ಅದೇ ದೊಡ್ಡ ಪ್ರಾಬ್ಲಮ್ ಇತ್ತು. ಬಟ್ ಆದಷ್ಟು ಕಡಿಮೆ ಆಗ್ತಾ ಬಂತದು. ಪ್ರಾಕ್ಟೀಸ್ ಮಾಡಿ 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 ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದ್ರೆ ನಾವು ಅಭ್ಯಾಸ ಮಾಡ್ತಾ ಇದ್ರೆ ನಮ್ಮ ಜ್ಞಾಪಕ ಶಕ್ತಿಯು ಕೂಡ ವೃದ್ಧಿಸುತ್ತೆ. ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಂತ ವೇದಿಕೆ ಇರ್ಲಿ, ನಾವು ಮಾಡ್ಬಿಡೋಣ, ಮಾತಾಡ್ಬಿಡೋಣ ಅನ್ಸ್ಬಿಡುತ್ತಲ್ಲ. ಈಗ ಇನ್ನೊಬ್ಬರದ್ದು ಕಾನ್ವರ್ಸೇಷನ್ ತಗೊಂಡು ನಾವು ಮಾತಾಡೋದು ಕಲಿಬೇಕು ಅಷ್ಟೇ. ನಾವು ಇನ್ನೊಬ್ಬರದ್ದು ತಗೊಂಡು, ಈಗ ನೇತ್ರಾವತಿ ಅವ್ರು ಮಾತಾಡಿದ್ರು, ನಮ್ಮ ಹರಿಪ್ರಸಾದ್ ಅವ್ರು ಮಾತಾಡಿದ್ರು, ಇವ್ರು ಏನೇನ್ ಮಾತಾಡಿದ್ರು ಸಂಗ್ರಹ ಮಾಡ್ಕೊಂಡು ಮಾತಾಡೋದು ಕಲಿಬೇಕು. ಅದು ಕಲಿಬೇಕಾಗಿದೆ ನಾನು ಇನ್ನ. ಅದೆಲ್ಲ ಸಮರೈಸ್ ಮಾಡ್ಬೇಕು ಅಂತ ಹೇಳ್ತಿರಲ್ಲ, ಸಮರೈಸ್ ಮಾಡೋದು ಬರ್ತಾ ಇಲ್ಲ, ಅದನ್ನ ಕಲಿಬೇಕಾಗಿದೆ. ಓಕೆ, ಈಗ ನೋಡೋಣ. ಈಗ ನಾವು ನಿಮ್ ಜೊತೆ ಸಂವಾದ ಮಾಡೋದ್ನಲ್ಲ, ನೇತ್ರಾವತಿ ಹೇಗೆ ಸಮರೈಸ್ ಮಾಡ್ತಾರೆ ನೋಡೋಣ. ಎಸ್, ನೇತ್ರಾವತಿ. ನಮಸ್ತೆ ಸರ್. ಈಗ ಇವತ್ತು ನಾವೆಲ್ಲ ಮಾತಾಡಿದ್ವಲ್ಲ, ಇವತ್ತಿನ ಮಾಸ್ಟರ್ ಕ್ಲಾಸ್ ಆಯ್ತು. ಒಂದು ಸಮಪ್ ಅಂದ್ರೆ ಸಾರ ಸಂಗ್ರಹವನ್ನ ಕಡಿಮೆ ಮಾತುಗಳಲ್ಲಿ ಹೇಳ್ರಿ. ಓಕೆ ಸರ್. ನಮಸ್ತೆ ಸರ್. ಇವತ್ತಿನ ದಿವಸ ಮಾಸ್ಟರ್ ಕ್ಲಾಸ್ ಸರ್ ಪ್ರತಿ ಮಂಗಳವಾರ ಅಂದ್ರ
ಟ್ಯೂಸ್ಡೇ ತಗೋತಿರ್ತಾರ. 2 hours ಕ್ಲಾಸ್ ನಡೀತಿರ್ತಾರೆ. ಈ ಕ್ಲಾಸ್ನಲ್ಲಿ ಹೊಸಬರಿಗೆ ಒಂದು ಅವಕಾಶ ಇಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಏನೋ ಕಲಿಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು, ಅಥವಾ ಅವ್ರಿಗೆ ಒಂದು ಅವಕಾಶ ಸಿಗ್ತಾ ಇರ್ಲಿಲ್ಲ. ಅಂತ ಅವಕಾಶ ಇಲ್ಲಿ ಸಿಗ್ತದೆ. ತಾವು ಏನಾರೇ ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಅವಕಾಶ ಇಲ್ಲಿ ಸಿಗ್ತದ. ಸರ್ ತುಂಬಾ ಚೆನ್ನಾಗಿ ತಮ್ದು ಯಾವುದೇ ಅಂದ್ರೆ ತಾವು ನಡೆದು ಬಂದ ದಾರಿ ಯಾವ ತರ ಇತ್ತು ಅನ್ನೋದು ಎಲ್ಲ ಇದ್ರ ಮುಖಾಂತರ ತೋರಿಸ್ತಾರ. ಮತ್ ತಾವು ಏನೇನ್ ಮಾಡಿದಾರ, ಮತ್ತೆ ಏನ್ ಬೋಧನೆ ಮಾಡ್ತಾರ, ಯಾರಿಗ್ ಏನ್ ಬೇಕು ಅನ್ನೋದು ಎಲ್ಲ ಇಲ್ಲಿ ಅವ್ರು ಕೊಡ್ತಾ ಹೋಗ್ತಾರ. ಈಗ ಕಮ್ಯುನಿಟಿ ಅಂದ್ರ 3 ಕಮ್ಯುನಿಟಿ ಅದಾವ. ಅದ್ರೊಳಗೆ ಸೇರ್ಕೊಂಡು ಸಿಲ್ವರ್, ಗೋಲ್ಡ್, ಡೈಮಂಡ್ ಆ ತರ ಸೇರ್ಕೊಂಡು ತಮ್ಮ ಕ್ಲಾಸವನ್ನು ಸೇರ್ಕೊಂಡ್ ಬಳಕ ತಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ಹೇಳಿ ಹೇಳ್ತಾರ. ಅದೇ ತರ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾರ. ಯಾಕಂದ್ರೆ ಈಗ ನಾವು ಎಲ್ಲ ಒಂದ್ ಸ್ವಲ್ಪ ಹಳಿಬ್ರು, ಯಾಕಂದ್ರೆ ಒಂದ್ ಸ್ವಲ್ಪ ಮುಂಚೆ ಬಂದವರು, ಅವ್ರ ಜೊತೆ ಮಾತಾಡಿಸ್ತಾರ. ಅವ್ರು ಮೊದಲು ಯಾವ ತರ ಇದ್ರು, ಈಗೇನ್ ಮಾತಾಡ್ತಾ ಇದಾರ ಅನ್ನೋದು ಒಂದ್ ಸ್ವಲ್ಪ ಅವ್ರಿಗೆ ರಿಯಲೈಸ್ ಮಾಡಿಸ್ತಾರ. ಮತ್ ಅದೇ ತರ ಈಗ ಹರಿಪ್ರಸಾದ್ ಸರ್ ಅವರು, ಈಗ ಬಿಂದು ಮಾಧವ್ ಸರ್ ಆದ್ರು, ಇವರು ತುಂಬಾ ಅಂದ್ರೆ ಈಗ ಯಾವುದೇ ಮಾತು ಹೇಳ್ಬೇಕಂತ ಅನಿಸ್ತದ, ಆದ್ರ ಬಾಯಿಗೆ ಬರ್ತಾ ಇಲ್ಲ. ಎಲ್ಲ ತಲೆಯೊಳಗೆ ರಗಡ್ ಸಂಗ್ರಹ ಇರ್ತೈತಿ, ಆದ್ರ ಒಂದು ಭಯದಿಂದ ಅದು ಬಾಯಿಯಿಂದ ಬರ್ತಾ ಇರೋದಿಲ್ಲ ಯಾವುದೇ ಅಲ್ಲಿ. ಅಂದ್ರ ಹಾಡ್ತಾ ಹಾಡ್ತಾ ರಾಗ ಅಂತಾರಲ್ಲ, ನಳತ ನಳತ ರೋಗ ಅಂತಾರಲ್ಲ, ಆ ತರ ಯಾವುದೇ ಅಲ್ಲಿ ಒಂದು ಅಭ್ಯಾಸ ಇರ್ಬೇಕಂತಾರಲ್ಲ. ಈಗ ನಾವ್ ಯಾವುದೇ ಕ್ಲಾಸಿಗೆ ಸೇರಿದ ಬಳಿಕ ಮಂಗಳವಾರ, ಗುರುವಾರ ಈ ತರ ಸತತವಾಗಿ ಬರುವುದರಿಂದ ನಮ್ಮದು ಒಂದು ಅಭ್ಯಾಸ ರೂಢಿಯಾಗಿ ಹೋಗ್ತದೆ. ಏನೋ ಪದಗಳು ಮಾತಾಡೋದು, ಏನೋ ಮಾತಾಡ್ಕೊಂಡು ಒಂದು ಮುಂದೆ ಅದು ಚೆನ್ನಾಗಿ ಆಗ್ತದ ಅನ್ನೋದು ಒಂದು ಆತ್ಮವಿಶ್ವಾಸ ನನಗ್ ಬಂದದ ಅಂತ ಹೇಳ್ತೀನಿ. ಸರ್ ಅವ್ರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಕಾರ್ಯಕ್ರಮ. ಜಯಪ್ರಕಾಶ್ ಸರ್ ಅವ್ರನ್ನ ಓಕೆ, ಯಾವಾಗಲೂ ಥ್ಯಾಂಕ್ ಯು ನೇತ್ರಾವತಿ. ನಮಸ್ಕಾರ. ಒಂದು ಆದಿಕವಿ ಪಂಪ ಒಂದು ಮಾತು ಹೇಳಿದ್ರು, ಈತ ಮೀತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು, ತುಂಬ ಸಾಫ್ಟಾಗಿರಬೇಕು ಅಂತ, ಕರ್ಕಶವಾಗಿರಬಾರದು ಅನ್ನೋದು ಅಲ್ವೇ. ಸೊ ಅದೊಂಥರ ನನಗೆ ಆದಿಕವಿ ಪಂಪ ಆಗಲೇ ಫಾರ್ಮುಲಾ ಕೊಟ್ಬಿಟ್ರು ಅಂತ ಅನ್ನಿಸ್ತದೆ ನನಗೆ. ಹಿತ ಮಿತ ಮೃದು ವಚನಂ. ನಮ್ಮ ಒಂದು ಸಂಸ್ಕೃತ ಶ್ಲೋಕ ಹೀಗಿದೆ, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ. ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾರೆ. ನೀವಾಡುವ ಮಾತಿಗೂ ಲಕ್ಷ್ಮಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ನಾಲಿಗೆ, ನಮ್ಮ ಮಾತು ಮತ್ತು ನಮ್ಮ ಸರಸ್ವತಿ ಶಾರದಾದೇವಿಗೂ ಸಂಬಂಧ ಇದೆ ಅಂತಾರೆ. ಅಂದರೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರೂ ಈ ನಾಲಿಗೆಯ ತುದಿಯಲ್ಲಿ ನೃತ್ಯ ಮಾಡುತ್ತಾರೆ. ಆ ನೃತ್ಯ ಮಾಡಿಸುವುದು ನಿಮ್ಮ ಕೈಯಲ್ಲಿದೆ. ಆ ಪದಗಳ ಜೊತೆ ಆಟ ಆಡುವುದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಅಲ್ವೇ ನಮ್ಮ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಸ್ನೇಹಿತರೆ, ನೀವು ಆಡ್ತಾ ಇದ್ರೆ ನಿಮ್ಮ ಮಾತುಗಳು ಮುತ್ತುಗಳಾಗಬೇಕು, ಮತ್ತೊಬ್ಬರ ಮನ ನೋಯಿಸಬಾರದು ಅಲ್ವೇ. ಆ ಮುತ್ತಿನ ಹಾರವನ್ನು ಪೋಣಿಸೋದು ಎಲ್ಲರ ಕೈಲೂ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಸ್ವಲ್ಪ ಕುಶಲಗಾರಿಕೆ ಬೇಕು, ಕೌಶಲ್ಯ ಬೇಕು, ಜ್ಞಾನ ಅನೇಕ ವ್ಯಕ್ತಿಗಳಲ್ಲಿ ಇರ್ತದೆ. ಆದರೆ ಆ ಜ್ಞಾನವನ್ನು ಯಾವ ರೀತಿ ಉಣಬಡಿಸಬೇಕು, ವೇದಿಕೆಯಲ್ಲಿ ಒಂದು ರೀತಿ, ಟಿವಿಯಲ್ಲಿ ಒಂದು ರೀತಿ, ರೇಡಿಯೋನಲ್ಲಿ ಒಂದು ರೀತಿ, ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ರೀತಿ, ಮಗದೊಂದು ರೀತಿ ನಾವು ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಆ ಒಂದು ಪ್ರೆಸೆಂಟೇಷನ್ ಮಾಡುವ ನಿಟ್ಟಿನಲ್ಲಿ ನಾವು ಹೆಚ್ಚು ವಿಚಾರಗಳನ್ನು ಕಲಿಯಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಮತ್ತೊಬ್ಬರಿಗೆ ಅರ್ಥೈಸಬೇಕಾಗ್ತದೆ. ಓಕೆ, ಅದು ಯಾರ ಕೈಯಲ್ಲಿದೆ? ಅದು ನಿಮ್ಮ ಕೈಯಲ್ಲದ ಒಂದು ಹೆಜ್ಜೆ. ದ ವೆರಿ ಫಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಮೊದಲ ಹೆಜ್ಜೆಯನ್ನು ಇಡುವುದರಲ್ಲಿ ಸುಮಾರು ಜನ ಸೋಲುವುದನ್ನು ನಾವು ಗಮನಿಸುತ್ತೇವೆ. ಯಾರು ನಮ್ಮ ಮಾತುಗಳನ್ನು ಕೇಳಿಸ್ಕೊತಾ ಇದ್ರು ಆದಷ್ಟು ಬೇಗ ನಮ್ಮ ತರಬೇತಿಗೆ ಬಂದರೆ, ತರಬೇತಿ ಮಾರ್ಗದರ್ಶನ ಖಂಡಿತವಾಗಿ ಲಾಭ ಇದೆ. ನಿಮಗೆ ಗೊತ್ತಿರಲಿ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅನ್ನುವ ದೃಷ್ಟಿಯಿಂದನೇ ನಾನು ಈ ತರಬೇತಿಯ ತಾಕತ್ತು ಅಂತ, ಇದು ನನ್ನ 16ನೆಯ ಪುಸ್ತಕ ಈಗ ಪ್ರಿಂಟ್ಗೆ ಹೋಗ್ತಾ ಇರೋದು. ಓಕೆ, ಬಿಂದು ಮಾಧವ್ ಅವರ ಮಗಳು ನನ್ನ ಸಂದರ್ಶನ ಮಾಡಿದ್ದು ಮತ್ತು ಆಕೆ ತರಬೇತಿಯನ್ನು ಅಂಜಲಿ ಎನ್ನುವರು ಹಂಚಿಕೊಂಡಿದ್ದಾರೆ ಈ ಕೃತಿಯಲ್ಲಿ. ಸುಮಾರು ತರಬೇತುದಾರರು ಕೂಡ ನೀವು ತರಬೇತುದಾರರು ಹೇಗಾಗಬಹುದು ಅನ್ನೋದನ್ನು ಹೇಳಿದ್ದಾರೆ. ಬೇರೆ ಬೇರೆ ವಿಷಯಗಳು, ಸ್ವಯಂ ಅರಿವು, ಸಮಯ, ನಾಯಕತ್ವ, ಸೃಜನಾತ್ಮಕತೆ,
ಧ್ಯಾನ ಮತ್ತು ವ್ಯಕ್ತಿತ್ವ, ಸಾಧಕರಾಗುವುದು ಹೇಗೆ, ಉದ್ಯಮಶೀಲರಾಗುವುದು ಹೇಗೆ, ಸಮಯ ನಿರ್ವಹಣೆ, ಓಕೆ, ತಂಡ ನಿರ್ಮಾಣ, ನಿರೂಪಣೆ ಕ್ಷೇತ್ರ, ಬೇಡ ಅನಗತ್ಯ, ಉತ್ತಮ ಪೋಷಕರಾಗುವುದು ಹೇಗೆ, ಗುರಿಗಳನ್ನು ಸುಲಭ ಆಗುವುದು ಹೇಗೆ. ಮತ್ತೊಂದು ನಿಮಗೆಲ್ಲ ಇಷ್ಟ ಆಗೋದೇನು ಅಂದರೆ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಕೂಡ ನಮ್ಮ ಜೊತೆ ಸಂವಾದ ಮಾಡಿರೋದನ್ನು ತೆಗೆದುಕೊಂಡಿದ್ದೇನೆ. ಇದರೊಳಗಡೆ ನಮ್ಮ ಸುಮಾರು ಈಗ ನೇತ್ರಾವತಿಯವರು ಕೂಡ ಒಂದು ಪ್ರಶ್ನೆಯನ್ನು ಅವತ್ತು ಕೇಳಿದರು. ನೇತ್ರಾವತಿಯವರ ಜೊತೆಗೆ ಇನ್ಫ್ಯಾಕ್ಟ್ ಹರಿಪ್ರಸಾದ್ ಒಂದು ಕವನವನ್ನು ಬರೆದು ಕೊಟ್ಟಿದ್ದಾರೆ, ಅದನ್ನು ನಾನು ಆ್ಯಡ್ ಮಾಡಿದ್ದೇನೆ. ಹಳೇ ಓಲ್ಡ್ ಸ್ಟೂಡೆಂಟ್ಸು ದಾದಾಪೀರ್, ಪೂಜಾ, ಕಲಂದರ್, ಚಂಗಲ್ರಾಯ ಇವರ ಅನಿಸಿಕೆಯನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ತರಬೇತಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಒಂದು ಪರಿಚಯವನ್ನು ಈ ಕೃತಿಯಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಇದಿನ್ನು DTP ಆಗ್ತಾ ಇದೆ. ಇದು ನವೆಂಬರ್ ರಾಜ್ಯೋತ್ಸವಕ್ಕೆ ಬಿಡುಗಡೆ ಆಗೋದು. ಸಂದರ್ಭ ಬಂತು ಮಾಹಿತಿನ ಹಂಚ್ಕೊಂಡಿದ್ದೇನೆ. ಆದರೆ ಈಗ ಇಂಗ್ಲಿಷ್ನಲ್ಲಿ ಏನು ಹೊಸ ಪುಸ್ತಕಗಳು ಬಂದಿದೆ, ಇವು ನಿಮ್ಮ ಬದುಕನ್ನೇ ಬದಲಿಸಬಲ್ಲವು. ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ, ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು. ಈ ಮೂರು ನನ್ನ ಹೊಸ ಇಂಗ್ಲಿಷ್ ಕೃತಿಗಳು. Amazon.in ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ. ನೀವು ಜಸ್ಟ್ ಟೈಪ್ ಮಾಡಿದ್ರೆ ನಿಮಗೆ ತೋರಿಸ್ತದೆ ಯಾವ್ಯಾವ ಪುಸ್ತಕಗಳು ಲಭ್ಯ ಇದೆ ಅಂತ. ನನ್ನ ಬೇರೆ ಇಂಗ್ಲಿಷ್ ಕೃತಿಗಳು ಆಗಲೇ ಏನು ಪ್ರಸ್ತಾಪ ಮಾಡಿದ್ದೀನಿ, ಮತ್ತೊಂದು ಸರಿ ಹೇಳಿರ್ತೇನೆ. ಸೆಲೆಬ್ರೇಟ್ ಎವರಿ ಮೂಮೆಂಟ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಫಿಯರ್ ನಾಟ್ ಫೇಲ್ಯೂರ್ಸ್. ಈ ಕೃತಿಗಳನ್ನು ಕೂಡ ಗಮನಿಸಿ. ಕನ್ನಡದಲ್ಲಿ 15 ಕೃತಿಗಳನ್ನು ಬರೆದಿದ್ದೇನೆ. ಆ 15 ಕೃತಿಗಳು ನಿಮಗೆ ಲಭ್ಯ ಇರುತ್ತೆ. Amazon.in ಅಥವಾ sapnaonline.inಗೆ ಹೋದರೆ ಕನ್ನಡದ ಎಲ್ಲ ಪುಸ್ತಕಗಳು ನಿಮಗೆ ಲಭ್ಯ ಇರುತ್ತೆ. ಸ್ವಪ್ನ ಬುಕ್ ಹೌಸ್ನಲ್ಲಿ ಈ ಎಲ್ಲ ಕೃತಿಗಳನ್ನು ಪಡೆಯಬಹುದು. ಒಂದು ನಾನು ಸುಮಾರು ಜನ ಕೇಳ್ತಾರೆ, ಏನು ಸರ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದವರು ಈ ಥರದ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಗೊತ್ತಿಲ್ಲ ನನಗೆ. ಹಣಕಾಸಿನಲ್ಲಿ ಇನ್ನೊಂದು ಸ್ವಲ್ಪ ಸಿಚುಯೇಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರ್ತಾ ಇದ್ನೋ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಮಾತ್ರ ಖಂಡಿತ ಈಗೇನಿದ್ದೀನಿ ಅದಿರೋಕ್ಕಾಗ್ತಿರ್ಲಿಲ್ಲ. ಪುಸ್ತಕಗಳನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ. 80,000 ಜನರನ್ನ ಸೋಷಿಯಲ್ ಮೀಡಿಯಾನಲ್ಲಿ ಹಿಡಿದಿಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ನಾನು ಕೆಲವು ಊರುಗಳಿಗೆ, ಕರ್ನಾಟಕದ ಊರುಗಳಿಗೆ ಹೋದರೆ ಗುರುತಿಸ್ತಾರೆ. ಮುಂಚೆ ಟಿ ವಿನಲ್ಲಿ ಬಂದಾಗ ಹೇಗೆ ಗುರುತಿಸ್ತಾ ಇದ್ರು ಹಾಗೆ ಗುರುತಿಸಿ ಮೆಟ್ರೋಲ್ ಓಡಾಡಿದಾಗ 2-3 ನನಗೆ ಸೀಟ್ ಬಿಟ್ಕೊಟ್ಬಿಟ್ರು. ಯೂಟ್ಯೂಬ್ ಚಾನಲ್ ನೋಡಿದ್ದೀವಿ ಸರ್, ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಕೊಟ್ರು. ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ, ಅಲ್ಲಿ ಒಂದಿಬ್ಬರು ಸಾರ್ ನಿಮ್ಮ ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡ್ತೀವಿ ಸಾರ್, ನಿಮ್ಮ ಫ್ಯಾನ್ಸು ಸಾರ್ ಅಂದರು. ಅರೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದರೆ ಜನ ಇದನ್ನು ಗುರುತಿಸ್ತಾರಲ್ವಾ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿಯಲ್ಲಿ ಸದ್ಯಕ್ಕೆ ನನಗೆ ಗೊತ್ತಿರೋಂಗೆ ನಾನೇ ದೊಡ್ಡ ಶ್ರೀಮಂತ. ಆ ಒಂದು ಶ್ರೀಮಂತಿಕೆ, ಸಿರಿವಂತಿಕೆ ಇಂಥ ಕೆಲಸಗಳನ್ನು ಮಾಡಿದಾಗ, ಸಮಾಜಮುಖಿಯಾಗಿದ್ದಾಗ ಸಾಧ್ಯ ಆಗುತ್ತೆ. ನಾನು ನನ್ನ ಕೋರ್ಸ್ಗೆ ಬರ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಅವರು ಈಗ ಯಾವ ಹಂತದಲ್ಲಿದ್ದಾರೋ ನೆಕ್ಸ್ಟ್ ಲೆವೆಲ್ ಇನ್ನೂ ದೊಡ್ಡ ಲೆವೆಲಲ್ಲಿ ಅವರ ಸಾಧನೆಯನ್ನು ನೋಡಿ, ಅವರ ಸನ್ಮಾನಗಳನ್ನು ನೋಡಿ ಚಪ್ಪಾಳೆ ಹೊಡಿಬೇಕು, ಅಭಿನಂದಿಸಬೇಕು. ಅವರ ಸಾಧನೆ ಕುರಿತು ನಾನೇ ಒಂದು ವಿಡಿಯೋ ಮಾಡಿ ಹಾಕಬೇಕು ಅನ್ನೋದು ನನ್ನ ಟಾರ್ಗೆಟು. ಏನಂತೀರಿ? ಸುಮಾರು ಜನ ಕೇಳಾರೆ, ಸರ್ ನಿಮ್ಮ ಶಿಷ್ಯರು ತುಂಬ ದೊಡ್ಡ ಶ್ರೀಮಂತರಾಗ್ಬಿಟ್ಟವ್ರೆ ಸರ್ ದೊಡ್ಡದಾಗಿ. ಅಲ್ಲಪ್ಪ, ನನ್ನ ಕೆಲಸನೇ ಅದಪ್ಪ. ಅವರು ಸಾಧನೆ ಮಾಡಬೇಕು ಅಂತಲೇ ನಾನು ವರ್ಕ್ ಮಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಅವ್ರ ಗುರಿ ತಲುಪೋಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಅಂತ ನನಗನ್ನಿಸಿದೆ. ಏನಂತೀರಿ? ನನ್ನ ಭಾವನೆಗಳನ್ನು, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಅನಿಸಿಕೆಗಳನ್ನೆಲ್ಲ ಕೇಳಿದ್ರಿ. ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ಜೊತೆಗೆ ನಮ್ಮ 2 ಚಾನಲ್, ಜಯಪ್ರಕಾಶ್ ನಾಗ್ತಿಹಳ್ಳಿ, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಬಹುತೇಕ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದೀನಿ, ಅಲ್ಲೂ ಕೂಡ ಕನೆಕ್ಟ್ ಆಗಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯಿನ್ ಆಗಿ. ಓಕೆ, ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ. ಓಕೆ, ಬರ್ತೇನೆ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬೈ ಬಾಯ್.